ಇದು OWDC ರೆಡಿಯಾಗಿದೆ. 5 ದಿನ ಆಯಿತು. 5 ದಿನ 6 ದಿನ 7 ದಿನಕ್ಕೆ ಕೊಡ್ಬೋದು, ಏನು ತೊಂದರೆ ಇಲ್ಲ. 3 ದಿನದಿಂದ 5 ದಿನದೊಳಗಾಗಿ ರೆಡಿಯಾಗುತ್ತೆ. ಚಳಿಗಾಲ ಇದ್ದರೆ ಒಂದು 7 ದಿನ ತಾಣುತ್ತೆ. ಬೇಸಿಗೆಯಲ್ಲಿ 4 ದಿನ 3 ದಿನಕ್ಕೆ ರೆಡಿಯಾಗುತ್ತೆ. ಇದರಿಂದ ಸೀಡ್ ಟ್ರೀಟ್ಮೆಂಟು ಕೂಡ ಮಾಡ್ಬೋದು, ಅಂದರೆ ಬೀಜೋಪಚಾರ ಮಾಡ್ಬೋದು. ಹೇಗೆ ಅಂದರೆ ನೋಡಿ, ಇದು ಬೀಜಗಳು ಇರ್ತವೆ, ಬೀಜ ಇವು ಸೀಡ್ಸು. ಯಾವುದೇ ಸೀಡ್ಸ್ ಆಗಲಿ, ತರಕಾರಿ ಸೀಡ್ಸ್ ಆಗಲಿ, ಜೋಳ, ರಾಗಿ, ಯಾವುದಾದ್ರೂ ಆಯಿತು, ಈ ಬೀಜಗಳನ್ನ ತೊಗೋಬೇಕು. ಆಮೇಲೆ ಬೀಜದ ಮೇಲೆ ಆಧಾರದ ಮೇಲೆ ಎಷ್ಟು kg ಇದೆ ಅನ್ನೋದ್ರ ಮೇಲೆ ತೊಗೊಂಡು, ಇದು OWDC ತೊಗೊಂಡು ಬೀಜಗಳನ್ನ ಅದರೊಳಗೆ ನೆನೆಸ್ಬೇಕು. ಒಂದು 4 ಗಂಟೆ ನೆನೆಸ್ಬೇಕು ಸಾಕು. 4 ಗಂಟೆ ನೆನೆಸಾದ್ಮೇಲೆ ತೆಗೆದುಬಿಟ್ಟು ನೆರಳಲ್ಲಿ ಒಣಗಿಸ್ಬೇಕು. ಬಿಸಿಲಲ್ಲ, ನೆರಳಲ್ಲಿ ಒಣಗಿಸ್ಬೇಕು. ನೆರಳಲ್ಲಿ ಒಣಗಿಸಿ ಇಮಿಡಿಯೇಟು ನೀವು ಬಿತ್ತನೆ ಮಾಡಬೇಕು. ಯಾವುದೇ ಬೀಜ ಆಗಲಿ ನೋಡಿ, ಈಗ ಸಪೋಸು ಇದು ಹಾಗಲಕಾಯಿ ಬೀಜ ಆಯಿತು, ಯಾವುದೇ ಬೀಜ ಆಗಲಿ ನೀವು ಇದರಲ್ಲಿ ಬೀಜೋಪಚಾರ ಮಾಡ್ಬೋದು. ಒಳ್ಳೆ ರಿಸಲ್ಟ್ ಬರುತ್ತೆ, ಚೆನ್ನಾಗಿ ಬರುತ್ತೆ. ಯಾವುದು ತರಕಾರಿ ಬೀಜ ಆಗಲಿ, ಮೆಣಸಿನಕಾಯಿ ಬೀಜ, ಬೆಂಡೆಕಾಯಿ ಬೀಜ ನೋಡಿ, ಇದು ಬದನೆ ಬೀಜ, ಇದು ಬದನೆ ಬೀಜ ಆಯಿತು. ಆಮೇಲೆ ಇಲ್ಲಿದೆ ಬೆಂಡೆ ಬೀಜ. ಇದು ಬೆಂಡೆ ಬೀಜ ಅಂದರೆ ನೋಡಿ, ಇದು ಕೆಂಪು ಬೆಂಡೆ ಬೀಜ ಈ ಥರ ಬರುತ್ತೆ, ಕೆಂಪು ಬೆಂಡೆ. ಯಾವುದಾದ್ರೂ ಆಯಿತು, ನೀವು ನೆನೆಸಿ ಮಾಡ್ಬೋದು.